ಮಗುನ ತೊಟ್ಟಲಿಗೆ ಹಾಕೋದಕ್ಕಿಂತ ಮೊದಲು ಸುಂದರವಾದ ಹಸೆಯನ್ನು ಹಾಕಿ ಅದರ ಮೇಲೆ ತೊಟ್ಟೆಲ್ಲ ಇಡಬೇಕು. ಇದಾದ ನಂತರ ಮಗುನ ತೊಟ್ಲಲ್ಲಿ ಮಲಗಿಸೋದಕ್ಕಿಂತ ಮೊದಲು ಗುಂಡಪ್ಪನ್ನ ಮಲಗಿಸ್ಬೇಕು. ನನ್ನ ಮಗುನು ಇಷ್ಟೇ ಗಟ್ಟುಮುಟ್ಟಾಗಿರಲಿ ಅಂತ, ಹಾಗಾಗಿ ಗುಂಡಪ್ಪನ್ನ ಅಲಂಕಾರ ಮಾಡಿ ರೆಡಿ ಮಾಡ್ಕೊಂಡಿರಬೇಕು. ಇದರ ನಂತರ ತೊಟ್ಟಿಲನ್ನು ಯಥಾಶಕ್ತಿ ಹೂವುಗಳಿಂದ ಅಲಂಕಾರ ಮಾಡಿ ತಾಯಿ ಧಾರೆ ಟೈಮಲ್ಲಿ ಉಟ್ಕೊಂಡಿದ್ದಂಥ ಸೀರೆನ ತೊಟ್ಟಿಲಿಗೆ ಹಾಸಿ ಅರಿಶಿನ ಕುಂಕುಮದಿಂದ ತೊಟ್ಟಿಲನ್ನು ಪೂಜಿಸಬೇಕು. ನೆಕ್ಸ್ಟು ತೊಟ್ಟಿಲು ಪೂರ್ತಿ ಇನ್ನೇನು ಮಗುನ ಬರಮಾಡ್ಕೊಳ್ಳೋದಕ್ಕೆ ಅಂತ ನೀಟಾಗಿ ರೆಡಿ ಮಾಡಿ ಇದಾದ ನಂತರ ಗುಂಡಪ್ಪನ ಇಟ್ಕೊಳ್ಳುವಂಥ ಕನ್ಯಾ ಮುತ್ತೈದೆನ ಹಸೆ ಮೇಲೆ ಕೂರಿಸ್ಬೇಕು ತಾಯಿ ಪಕ್ಕದಲ್ಲಿ. ಓಕೆ, ಬಚ್ಚಬೆಣ್ಣೆ ರೆಡಿ ಮಾಡ್ಕೋಬೇಕು. ಗುಂಡಪ್ಪನಿಗೂ ಬಚ್ಚಬೆಣ್ಣೆ ತಿನ್ನಿಸ್ಬೇಕು. ಅದಾದ ನಂತರ ಮಗುಗೂ ತಿನ್ನಿಸ್ಬೇಕು. ಇದರ ನಂತರ ಗಣಪತಿಗೆ ಅರಿಶಿನ ಕುಂಕುಮ ಹೂವು ಅಕ್ಷತೆಗಳಿಂದ ಪೂಜೆ ಮಾಡಿ ಊದಿನ ಕಡ್ಡಿ ಮಂಗಳಾರತಿನ ಬೆಳಗಿ ಮತ್ತೊಮ್ಮೆ ತೊಟ್ಟಿಲಿಗೆ ಪೂಜೆನ ಮಾಡಬೇಕು. ಈಗ ನಮ್ಮ ತೊಟ್ಲು ರೆಡಿ ಆಗಿದೆ ಗುಂಡಪ್ಪನ ಬರಮಾಡ್ಕೊಳ್ಳೋದಿಕ್ಕೆ. ಸೊ ಗುಂಡಪ್ಪನಿಗೆ ಅರಿಶಿನ ಕುಂಕುಮ ಇಟ್ಟು ಬಜಬೆಣ್ಣೆನ ತಿನ್ನಿಸಿ ಅವನನ್ನು ತೊಟ್ಟಿಲಲ್ಲಿ ಮಲಗಿಸ್ಬೇಕು. ಸೊ ಗುಂಡಪ್ಪನ ಆರಾಮವಾಗಿ ತೊಟ್ಟಿಲ ಕೆಳಗಿಂದ ಕರ್ಕೊಂಡು ಹೋಗಿ ಅಂದರೆ 3 ಸತಿ ರೌಂಡ್ ಹೊಡಿಬೇಕು. ಈ ಕಡೆ ಒಬ್ಬರು ಆ ಕಡೆ ಒಬ್ಬರು ನಿಂತ್ಕೊಂಡು ಗುಂಡಪ್ಪನ ಮೇಲಿಂದ ಕೊಟ್ಟು ಕೆಳಗಡೆಯಿಂದ ಮತ್ತೆ ಅವನನ್ನು ಕರೆಸ್ಕೊಂಡು 3ನೇ ಸಾರ್ತಿಗೆ ತೊಟ್ಟಿಲಲ್ಲಿ ಗುಂಡಪ್ಪನ ಮಲಗಿಸ್ಬೇಕು. ಸೊ ಈಗ ನಮ್ಮ ಗುಂಡಪ್ಪ ಮಲಗಿದ ನಂತರ ನಮ್ಮ ಪಾಪುನ ಮಲಗಿಸ್ಬೇಕು. ಮಗು ಮಲಗಿದ ನಂತರ 5 ಜನ ಮುತ್ತೈದೆಯರು ತೊಟ್ಟಿಲನ್ನು ತೂಗಿ 16 ತುಪ್ಪದ ದೀಪಗಳಿಂದ ಆ ಮಗುವಿಗೆ ರಕ್ಷೆ ಇಡಬೇಕು. ಇದಾದ ನಂತರ ತಾಯಿಗೂ ಮಗುವಿಗೂ ಆಮೇಲೆ ಗುಂಡಪ್ಪನ ಇಟ್ಕೊಂಡಿರ್ತಾಳಲ್ಲ ಅವಳಿಗೂ ಆರತಿಯನ್ನು ಮಾಡಬೇಕು.